ನಮಸ್ಕಾರ ಎಲ್ಲರಿಗೂ ಪೊನ್ನಡು ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ನಿಮಗೋಸ್ಕರ ಒಂದು ಹೊಸದಾಗಿ ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೋಡಿ, ಲೈಕ್ ತುಂಬ ಜನ ಅಂದ್ಕೊಳ್ತಿರ್ತಾರೆ ಏನಪ್ಪ ಅಂತಂದರೆ ನಾನು ವೆಯ್ಟ್ ಗೇನ್ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು ಎಲ್ಲನೂ. ಬಟ್ ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಏನು ಗೊತ್ತಾ, ಲೀಡಿಂಗ್ ಅ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ರೋ. ಅಂತಂದರೆ ನೀವು ಜೀವನ ಮಾಡೋದು ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಜೀವನ ಮಾಡೋದನ್ನ ಮರ್ತಿ ಬೇರೆ ಏನೋ ಮಾಡೋಕ್ಕೆ ಹೋಗ್ತಾರೆ. ಸೊ ಹಂಗೆ ಮಾಡೋದ್ರಿಂದ ಎಂಡ್ ಆಫ್ ದ ಡೇ ಏನೂ ಪ್ರಯೋಜನ ಇಲ್ಲ. ತುಂಬಾ ಇಂಪಾರ್ಟೆಂಟ್, ನಿಮ್ದು ಏನು ಜೀವನ ಇದೆಯೋ ಅದನ್ನು ಸರಿಯಾಗಿ ಮಾಡಬೇಕು. ಸೊ ಜೀವನನ ಮಾಡೋದಿರ್ಬೇಕಾದ್ರೆ ನೀವು ಚೆನ್ನಾಗಿರಬೇಕು. ನೀವು ಚೆನ್ನಾಗಿರ್ಬೇಕಾದ್ರೆ ವೆಯ್ಟ್ ಲಾಸ್ ಆ್ಯಂಡ್ ವೆಯ್ಟ್ ಗೇನ್ ಅದು ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಇಂಪಾರ್ಟೆಂಟ್ ನೀವು ಚೆನ್ನಾಗಿರೋದು. ನೀವು ಚೆನ್ನಾಗಿರಲಿಲ್ಲ ಅಂತ ಅಂದ್ಕೊಳ್ಳಿ. ಸೊ ದಟ್ ಅವಾಗ ನೀವೇನು ಅಂದ್ಕೊಂಡಿರೋ ಪರಿಸ್ಥಿತಿಗಳು ಇವಾಗ ಏನು ನಿಮ್ಮ ಕಣ್ಣೆದುರುಗಡೆ ಕಾಣ್ತದೆ ಆ ಪರಿಸ್ಥಿತಿಗಳೆಲ್ಲ ನಾರ್ಮಲ್ ಆಗಿರಲ್ಲ. ಆ ಪರಿಸ್ಥಿತಿಗಳೆಲ್ಲ ಬೇರೆ 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 ಆಗ್ತದೆ. ಅದಕ್ಕೋಸ್ಕರ ನನ್ನ ಒಂದು ಸ್ಮಾಲ್ ಸಜೆಷನ್ ಏನು ಗೊತ್ತಾ, ಏನು ಸ್ಮಾಲ್ ಸಜೆಷನ್ ಅಂತ ಆದರೂ ಅಂದ್ಕೊಳ್ಳಿ. ಇಲ್ಲ ಅಂತಂದರೆ ಏನೋ ಒಂದು ನಿಮ್ಮ ಫ್ರೆಂಡೋ ಇಲ್ಲ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅಂತ ಅಂದ್ಕೊಂಡು ತೊಗೊಳ್ಳಿ. ತುಂಬಾ ಇಂಪಾರ್ಟೆಂಟ್. ನೀವು ಜೀವನ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಯಾಕೆ ಇದನ್ನು ಹೇಳ್ತಿರೋದು ಅಂದರೆ ತುಂಬ ಜನ ಅಂದ್ಕೊಳ್ತಾರೆ ನೋಡಿ, ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ವೆಯ್ಟ್ ಗೇನ್ ಮಾಡ್ಕೊಳ್ಬೇಕು, ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ಅಂತ. ನೀವು ಏನಾದರೂ ಮಾಡ್ಕೊಳ್ಳಿ, ವೆಯ್ಟ್ ಲಾಸ್ ಆದರೂ ಮಾಡ್ಕೊಳ್ಳಿ, ವೆಯ್ಟ್ ಗೇನ್ ಆದರೂ ಮಾಡ್ಕೊಳ್ಳಿ, ಆರೋಗ್ಯ ಆದರೂ ಚೆನ್ನಾಗಿಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಎಂಡ್ ಆಫ್ ದ ಡೇ ತುಂಬ ಇಂಪಾರ್ಟೆಂಟ್ ನಿಮ್ಮದು ಜೀವನ. ತುಂಬ ಜನ ಏನು ಮಾಡ್ತೀವಿ ಗೊತ್ತಾ, ಜೀವನನ ಚೆನ್ನಾಗಿಟ್ಕೊಳ್ಳೋದ್ರ ಕಡೆ ಗಮನ ಕೊಡೋಕೆ ಹೋಗಿ ಅಂದರೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಎಷ್ಟೊಂದು ಜನ ಗೊತ್ತಿಲ್ಲ ಏನಪ್ಪ ಜೀವನ ಚೆನ್ನಾಗಿರೋದಂದರೆ. ನಿಮ್ಮ ಹತ್ರ ಕಾರಿದೆ, ಕಾಸಿದೆ, ಮನೆ ಇದೆ, ಇದೆಲ್ಲ ಇದ್ರೆ ಜೀವನ ಚೆನ್ನಾಗಿರಲ್ಲ. ಇದೆಲ್ಲದ್ರ ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಮನಃಶಾಂತಿ ಇರಬೇಕು. ಮನಃಶಾಂತಿ ಇದ್ದರೆ ಮಾತ್ರನೇ ಜೀವನ ಚೆನ್ನಾಗಿರೋದು. ಆ ಮನಃಶಾಂತಿನ ತುಂಬ ಜನ ಮರ್ತೋಗ್ತೀವಿ, ನಾವು ಬಿಟ್ಬಿಡ್ತೀವಿ. ನಾಟ್ ಓನ್ಲಿ ಮರ್ತೋಗೋದು, ಬಿಟ್ಬಿಡ್ತೀವಿ. ಅದು ಬೇಕು ಅಥವಾ ನಮಗೆ ಅದರಿಂದ ಏನು ಪ್ರಯೋಜನ ಅಂತ ಕೂಡ ಮರಿತೀವಿ ನೋಡಿ. ಅದಕ್ಕಿಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ. ನಿಮ್ಮ ಲೈಫಲ್ಲಿ ಏನೇನೋ ಮಾಡಬೇಕು ಅಂತ ಓಡಾಡ್ತೀರ, ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು ಅಂತೆಲ್ಲ. ಸೊ ಮನೆ ಕಟ್ಟೋದು, ಕಾರ್ ತೊಗೊಳೋದು ಲೈಫ್ದು ಡೆಸ್ಟಿನೇಷನ್ ಅಲ್ಲ. ನಿಮ್ಮದು ಲೈಫ್ದು ಗೋಲ್ಸ್ ಏನಂತ ಕೇಳಿದ್ರೆ ತುಂಬ ಜನ ಹೇಳ್ತಾರೆ ನಾನು ಒಂದು ಕಾರ್ ತೊಗೋಬೇಕು, ಒಂದು ಮನೆ ತೊಗೊಬಿಟ್ಟು ಲೈಫ್ ಗೋಲ್ ಮುಗೀತು ಅಷ್ಟೇ. ಅಷ್ಟು ಮಾಡಿದ್ರೆ ಜೀವನದ ಗೋಲ್ ಮುಗ್ದೋಗುತ್ತಾ? ಮುಗ್ದೋಗುತ್ತಾ? ನಂಗೆ ಗೊತ್ತಿಲ್ಲ, ನೀವು ಹೇಳಿ, ಮುಗ್ದೋಗುತ್ತಾ? ನೋಡಿ, ಜೀವನ ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋವರೆಗೂ ಕೆಲಸ ಮಾಡಬೇಕು. ಅದಾದಮೇಲೆ ಸಂಜೆ ಮನೆಗೆ ಬರಬೇಕು, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು. ಇದು ಒಂದೇ ಲೈಫ್. ನಾಟ್ ಓನ್ಲಿ ನನ್ನ ಹತ್ರ ಕಾರಿದೆ, ಕಾಸಿದೆ, ಮನೆ ಇದೆನೋ ಲೈಫ್, ಅದು ಕರೆಕ್ಟೇ. ಅದಂದರೆ ನಮ್ಮದು ರಿಚ್ನೆಸ್ ಅಷ್ಟೇ. ಬಟ್ ಅದು ಎಲ್ಲದಕ್ಕಿಂತ ಮೇಯ್ನಾಗಿ ನಾವು ಹೆಂಗಿದ್ದೀವಿ, ಹೆಂಗೆ ನಮ್ಮ ಜೀವನ ನಡ್ಕೊಳ್ತೀವಿ, ನಾವು ಎಷ್ಟು ಚೆನ್ನಾಗಿ ನಮ್ಮ ಜೀವನ ಇಟ್ಕೊಂಡಿದ್ದೀವಿ, ಅದು ಅಂದ್ರೆ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಎಷ್ಟು ಖುಷಿಯಾಗಿದ್ದೀರಾ ನೀವು ನೋಡಿ. 1000 ರೂಪಾಯಿ ದುಡಿದ್ರು ಅಷ್ಟೇ, 10,000 ರೂಪಾಯಿ ದುಡಿದ್ರು ಅಷ್ಟೇ, 10 ಲಕ್ಷ ರೂಪಾಯಿ ದುಡಿದ್ರು ಅಷ್ಟೇ, 1 ಕೋಟಿ ದುಡಿದ್ರು ಅಷ್ಟೇ. ಮನುಷ್ಯ ಜೀವನ ಮಾಡಲೇಬೇಕು, ಕರೆಕ್ಟ್? ಮನುಷ್ಯ ಜೀವನ ಮಾಡೋದು ವೆರಿ ಇಂಪಾರ್ಟೆಂಟ್. ಮನುಷ್ಯ ನೀವು 1 ಕೋಟಿ ದುಡಿತಿದ್ದೀರಾ ಅಂದ್ಬಿಟ್ಟು ನೀವೇನು ಯಾವಾಗಲೂ ಆಕಾಶದಲ್ಲಿ ಓಡಾಡೋಕ್ಕಾಗಲ್ಲ. ನೋ, ನಾಟ್ ಪಾಸಿಬಲ್. ನಿಮ್ಮ ಹತ್ರ 1000 ಕೋಟಿ ಇದೆ ಅಂದ್ಬಿಟ್ಟು ನಿಮ್ಗೆ ಯಾವಾಗಲೂ ಆಕಾಶದಲ್ಲೇ ಮಲ್ಕೊಳ್ಳೋಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ದ ರಿಚ್ನೆಸ್. ಮತ್ತು ನಮ್ಮ ಹತ್ರ ಏನೋ ಒಂದು ಇದೆ ಇಲ್ಲ ಅನ್ನೋದಕ್ಕಿಂತ ನಾವಿರೋದ್ರಲ್ಲಿ ಎಷ್ಟು ಖುಷಿಯಾಗಿದ್ದೀವಿ, ನಾವಿರೋದ್ರಲ್ಲಿ ಎಷ್ಟು ಶಾಂತಿಯಾಗಿದ್ದೀವಿ, ನಾವಿರೋದ್ರಲ್ಲಿ ಎಷ್ಟು ನೆಮ್ಮದಿಯಾಗಿ ಲೈಫ್ನ ಇಟ್ಕೊಂಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ನಾವು ತುಂಬ ಜನ ಏನೇನೋ ಮಾಡೋಕ್ಕೆ ಹೋಗ್ತೀವಿ. ದಯವಿಟ್ಟು ವೆಯ್ಟ್ ಲಾಸ್ ಯಾಕೆ, ವೆಯ್ಟ್ ಲಾಸ್ ಬಗ್ಗೆ, ವೆಯ್ಟ್ ಲಾಸ್ ಆ್ಯಂಡ್ ವೆಯ್ಟ್ ಗೇನ್ಗೆ ಇದಕ್ಕೆ ಸಂಬಂಧ ಇದೆ ಗೊತ್ತಾ? ಸೊ ತುಂಬ ಜನ ವೆಯ್ಟ್ ಲಾಸ್ ಆಗ್ತಿರಲ್ಲ. ಯಾಕಪ್ಪ ವೆಯ್ಟ್ ಲಾಸ್ ಆಗ್ತಿರಲ್ಲ ಅಂತಂದರೆ ಅವ್ರಿಗಿರುವಂಥ ಸ್ಟ್ರೆಸ್ಫುಲ್ ಲೈಫಲ್ಲೇ ಇರ್ತಾರೆ ನೋಡಿ. ಅದು ಎಷ್ಟು ಮಟ್ಟಕ್ಕೆ ಸರಿನೋ ತಪ್ಪು ಅಂತ ನಾನು ಹೇಳಕ್ಕೆ ಬರಲ್ಲ. ನೀವು ಎಷ್ಟು ಆದರೂ ಸ್ಟ್ರೆಸ್ ತೊಗೊಳ್ಳಿ, ನಿಮ್ಮ ಲೈಫು ಫೈನಲಿ ಏನಾಗಬೇಕೋ ಅದೇ ಆಗೋದು. ಅದೇನಂತಾರೆ, ವಿಧಿ ಅಂತ ಏನು ಕರಿತೀವಲ್ಲ, ಫೇಟ್ ಅಂತ ಏನು ಕರಿತೀವಿ, ಅದು ಏನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ ಮೇಡಮ್. ಅದೇನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ ಸರ್. ನೀವೇನಾದರೂ ಅನ್ಕೋಬೋದು, ನೀವೇನಾದರೂ ಮಾಡ್ಬೋದು ಅಂತ, ಅದು ಏನು ನಡೆಯುತ್ತೋ ಅದು ನಡೆಯುತ್ತೆ. ಬಟ್ ಏನು ಮಾಡಬೇಕಂದ್ರೆ ನಾವು ಕೆಲಸ ಮಾತ್ರ ಮಾಡಬೇಕು. ಡು ನಾಟ್ ಎಕ್ಸ್ಪೆಕ್ಟ್ ಫ್ರೂಟ್. ಅಂದರೆ ಏನೋ ಒಂದು ಕೆಲಸ ಮಾಡಿಬಿಟ್ಟು ನಾನು ಇಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ, ನನಗೆ ಲಾಭ ಬಂದಿಲ್ಲ, ನನಗೆ ನಷ್ಟ, ಹಂಗೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವುದೇ ಕೆಲಸ ಮಾಡಿ, ಡೂ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಫಾರ್ ಎಕ್ಸಾಂಪಲ್, ನನ್ನ ಯೂಟ್ಯೂಬ್ ಚಾನಲ್ಲು 2021 ಇಸ್ವಿಲಿ ನಾನು ಸ್ಟಾರ್ಟ್ ಮಾಡಿದ್ವಿ. 2025 ಇಸ್ವಿ ಹತ್ತತ್ರ 3 ವರ್ಷ ಕಂಪ್ಲೀಟ್ ಆಯಿತು. 4ನೇ ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಪ್ಪ ಬೈದವೆ. ಹತ್ತತ್ರ 3-3.5 ವರ್ಷ ಕಂಪ್ಲೀಟ್ ಆಯ್ತಲ್ಲ. ಈ 3.5 ವರ್ಷದಲ್ಲಿ ಸ್ಟಾರ್ಟಿಂಗ್ 1 ವರ್ಷ ಫುಲ್ ವಿಡಿಯೋ ಮಾಡಾಕಿದ್ದೀನಿ. ಹತ್ತತ್ರ ಒಂದು 100-150 ವಿಡಿಯೋ ಮಾಡಾಕಿದ್ದೀನಿ. 1000 ಜನ ಸಬ್ಸ್ಕ್ರೈಬರ್ಸ್ ಇಲ್ಲ, 4000 ಜನ ವಾಚ್ ಅವರ್ಸ್ ಇಲ್ಲ, ಆ್ಯಂಡ್ ಯಾವುದು ಲೀಡ್ಸ್ ಬರ್ತಿಲ್ಲ. ಒಂದ್ಸಲ ಅನ್ಕೋಬಿಟ್ಟೆ ಸ್ಟಾಪ್ ಮಾಡಿಬಿಡೋಣ, ಶಟ್ ಡೌನ್ ಮಾಡೋಣ ಯೂಟ್ಯೂಬು, ಏನು ಆಗ್ತಿಲ್ವಲ್ಲ ಇದರಿಂದ ಪ್ರಯೋಜನ ಅಂತ. ಬಟ್ ತಾಳ್ಮೆ ಇದ್ದಿದ್ದಕ್ಕೆ ಮತ್ತು ನೋಡಿ, ಹತ್ತತ್ರ 17,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 17,000 ಜನ ಸಬ್ಸ್ಕ್ರೈಬರ್ಸ್ ಅಂದರೆ ಅದೇನು ಸಣ್ಣ ವಿಷಯ ಅಲ್ಲ ಅಲ್ವಾ? ನಂದು ಕರೆಕ್ಟಾಗಿ ಕಂಟೆಂಟ್ ಕೊಡ್ತಾ ನಾನು ಮಾಡ್ತಿರೋದಕ್ಕೆ 17,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ.
ಹಂಗೆ ಅದಕ್ಕೆ ಅದರದ್ದೇ ಆದಂಥ ಒಂದು ಟೈಮ್ ಕೊಡಬೇಕು. ನೋಡಿ 17,000 ಜನ ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡಿದ್ದೀನಿ ನಾನು ಅಂತಂದರೆ ಅದು ನನ್ನದೇ ಆದಂಥ ಟೈಮ್. ಈಗ ಅದೇ ರೀತಿ ಇನ್ನೊಂದು ಇನ್ಸ್ಟಾಗ್ರಾಮ್ದೇನೋ ಇನ್ನೊಂದು ಚಾನಲ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲೂ ಕೂಡ ಅಷ್ಟೇ, ಈಗ ಸ್ಟಾರ್ಟಿಂಗ್ 10-20 ಜನ ಇದ್ದಾರೆ. ಹೋಗ್ತಾ 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 ಅದು ಅಷ್ಟೇ ಇರಲ್ಲ. ನಂದು ಕೆಲಸ, ನಂದು ಶ್ರಮ ನೋಡಿ ಖಂಡಿತ ಫಲ ಕೊಟ್ಟೇ ಕೊಡ್ತಾನೆ. ನನಗೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ, ನಿಮ್ಮದು ಫಸ್ಟ್ ಏನು ಗೊತ್ತಿರಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಇದ್ದು ನನ್ನ ಕೈಲಿ ಮಾಡೋಕ್ಕಾಗ್ತೀನಿ ಅನ್ನೋ ನಿಮಗೆ ಮೈಂಡ್ ಸೆಟ್ ಇರಬೇಕು. ಆ ಮೈಂಡ್ ಸೆಟ್ ಎಲ್ಲದ್ರ ಜೊತೆಗೆ ನಿಮಗೆ ಮ್ಯಾಚ್ ಆಗ್ತದೆ. ಯಾವಾಗ ನಿಮಗೆ ಮೈಂಡ್ ಸೆಟ್ಟು ನಿಮ್ಮ ತಾಳ್ಮೆ ಎಲ್ಲ ಮ್ಯಾಚ್ ಆಗೋದು, ಆಟೋಮೆಟಿಕ್ಕಾಗಿ ನೀವು ವೆಯ್ಟ್ ಲಾಸ್ ಆಗ್ತೀರ. ಆ ವೆಯ್ಟ್ ಲಾಸ್ ಆಗುವಂಥ ಟೈಮಲ್ಲಿ ನಿಮಗೆ ಎಲ್ಲನೂ ಬರುತ್ತೆ. ಖುಷಿ ಬರುತ್ತೆ, ದುಃಖ ಎಲ್ಲ ಬರುತ್ತೆ. ಎಲ್ಲ ರೀತಿಯಾದಂಥ ಎಮೋಷನ್ಸ್ ಮನುಷ್ಯನಲ್ಲಿ ಕಾಣಿಸ್ಕೊಳ್ಬೇಕು. ಆವಾಗಲೇ ನಿಮ್ಮದು ಲೈಫ್ ಖುಷಿಯಾಗಿರುತ್ತೆ. ಸೊ ನಾನು ಹೇಳಕ್ಕೆ ಕೊಟ್ಟಿರೋದೇನಪ್ಪ ಅಂದರೆ ಸಿಂಪಲ್, ವೆಯ್ಟ್ ಲಾಸ್ ಆರ್ ವೆಯ್ಟ್ ಗೇನ್ ಏನಾದರೂ ಮಾಡ್ಕೊಳ್ಳಿ, ಲೀಡಿಂಗ್ ಅ ಲೈಫ್ ಈಸ್ ವೆರಿ ಹ್ಯಾಪಿ. ಸೊ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇರಲಿ, ಏನೇ ಸುಖ ಇರಲಿ, ನಗಿ ಆರಾಮಾಗಿರಿ. ಏನಾಗಬೇಕೋ ಅದು ಹಾಗೇ ಆಗುತ್ತೆ, ಏನಾಗಲ್ಲೋ ಅದೇನು ಮಾಡೋಕ್ಕಾಗಲ್ಲ. ಕಷ್ಟಪಡಿ, ಕೆಲಸ ಮಾಡಿ, ಭಗವಂತ ಏನು ಕೊಡಬೇಕೋ ಕೊಟ್ಟೇ ಕೊಡ್ತಾನೆ. ಯಾವತ್ತೂ ಯಾರಿಗೂ ಮೋಸ ಆಗಿಲ್ಲ. ನೋಡಿ, ಕಷ್ಟಪಟ್ಟು ದುಡ್ದವ್ರಿಗೆ ಇದುವರೆಗೂ ಯಾವತ್ತೂ ಮೋಸನೇ ಆಗಿಲ್ಲ. ಕರೆಕ್ಟಾ? ಈಗ ಗಾರೆ ಕೆಲಸ ಮಾಡೋರು ಅವ್ರದ್ದೊಂದು ಕಷ್ಟ, ಆ್ಯಂಡ್ ಅದೇ ರೀತಿ ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ ಅವ್ರದ್ದೊಂದು ಕಷ್ಟ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದು ಕಷ್ಟ, ಅವ್ರವ್ರದ್ದೇ ಆದಂಥ ಒಂದು ಫೀಲ್ಡ್ ಇರುತ್ತೆ. ಆ ಫೀಲ್ಡಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಎಲ್ಲರಿಗೂ ಪ್ರತಿಫಲ ಸಿಕ್ಕಿದೆ. ಅವತ್ತು ಸಿಕ್ಕಿದೆ, ಇವತ್ತು ಸಿಕ್ಕಿದೆ, ಮುಂದೇನೂ ಸಿಗುತ್ತೆ, ಇನ್ನು ಮುಂದೆ ಕೂಡ ಸಿಗುತ್ತೆ. ಅದೇ ರೀತಿ ನೀವು ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಅದಕ್ಕೂ ಅಷ್ಟೇ ಅದರದ್ದೇ ಆದಂಥ ಒಂದು ಪ್ರತಿಫಲ ಸಿಗುತ್ತೆ. ಇವತ್ತು ಸಿಗ್ಬೋದು, ನಾಳೆ ಸಿಗ್ಬೋದು, ಇಲ್ಲ ನಾಡಿದ್ದು ಸಿಗ್ಬೋದು, ಯಾವತ್ತೂ ಒಂದಿನ ಸಿಗುತ್ತೆ. ಬಟ್ ಆದರೆ ಮಾಡೋ ಕೆಲಸ ಮಾತ್ರ ಶ್ರದ್ಧಾ ಭಕ್ತಿಯಿಂದ ಮಾಡಿ, ಖಂಡಿತ ಎಲ್ಲ ಕೂಡ ಸಿಗ್ತದೆ. ಓಕೆ, ಸೊ ನಾನಿವತ್ತು ಮಾಡಿರೋದು ವಿಡಿಯೋ ಬಂದು ಕಂಪ್ಲೀಟ್ಲಿ ನೀವು ವೆಯ್ಟ್ ಲಾಸ್ ಬಗ್ಗೆ ಆ್ಯಂಡ್ ನೀವು ಲೈಫ್ ಬಗ್ಗೆ ಮೋಟಿವೇಶನ್, ಆ್ಯಂಡ್ ನೀವು ಹೆಂಗೆ ಇರಬೇಕು, ನೀವು ಇರೋದ್ರಿಂದ ಹೆಂಗೆ ನಿಮ್ಗೆ ಏನು ಸಿಗುತ್ತೆ ಅಂತ. ನೀವು ಏನೇ ಕೆಲಸ ಮಾಡಿ, ವೆಯ್ಟ್ ಲಾಸ್ ಆಗಲಿ, ವೆಯ್ಟ್ ಗೇನ್ ಆಗಲಿ, ಎಲ್ಲನೂ ಖುಷಿಯಿಂದ ಮಾಡಿ. ನೀವು ಯಾವಾಗ ಖುಷಿಯಿಂದ ಮಾಡ್ತೀರೋ ಅದೇ ಒಂದು ದೊಡ್ಡ ಫಲ ಗೊತ್ತಾ. ಸೊ ಆ ಖುಷಿನೇ ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೀವು ಯಾರಾದರೂ ವೆಯ್ಟ್ ಲಾಸ್ ಆಗಬೇಕು, ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು, ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕು, ಬಾಡಿನ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿಲ್ಲ ಅಂದರೆ, ಸೊ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ಅಂತ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕ್ಕೆ ರೆಡಿ. ನೀವು ರೆಡಿನಾ? ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.